ಬಾ. ನಾನ್ ಬರಲ್ಲ. ಗಂಗೆ, ಹಠ ಮಾಡ್ಬೇಡ ಪ್ಲೀಸ್. ಅಲ್ಲ ಅಭಯ್, ನಾವಿಬ್ರು ಪ್ರೀತಿ ಮಾಡಿ ತಾನೇ ಮದ್ವೆ ಆಗಿದ್ದು. ಆದ್ರೂ ನಮ್ಮಿಬ್ರ ಮಧ್ಯೆ ಯಾಕ ಪ್ರೀತಿನೇ ಇಲ್ಲ? ನಾಚಿಕೆ ಇಲ್ದೆ ನಾನೇ ನಿಮ್ಮೇಲ್ ಬಿದ್ದು ನನ್ ಗಂಡ ಅಂತ ಮುದ್ ಮಾಡ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ. ಆದ್ರೆ ನೀವ್ ಯಾವತ್ತಾದ್ರೂ ನನ್ ಜೊತೆ ಹಾಗ್ ನಡ್ಕೊಂಡಿದ್ದೀರಾ? ತಾನಾಗೆ ಮಾತಾಡ್ಲಿ ಅಂತ ಕಾದಿದ್ದೀರಾ? ನಾನ್ ಯಾವಾಗ್ಲೂ ನಿಮ್ಮನ್ನ ಗಮನಿಸ್ಕೊಂಡಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೀರಾ? ನನಗೋಸ್ಕರ ಚಡಪಡಿಸಿದ್ದೀರಾ? ಅದೆಲ್ಲ ಹಾಳಾಗ್ ಹೋಗ್ಲಿ. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನಾವು ಗಂಡ ಹೆಂಡತಿ ತರ ಇದೀವ ಅಭಯ್? ಗಂಗೆ, ಮಾತಾಡ್ಬೇಡಿ ಅಭಯ್. ನಾನಿಷ್ಟು ದಿನ ಆದ್ರೂ ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಅಂದ್ರೆ ನನಗೇನು ಅರ್ಥ ಆಗಲ್ಲ ಅಂತ ಅಲ್ಲ. ನಾನಿದನ್ನೆಲ್ಲ ಕೆದಕಿ ಕೇಳಿ ನಿಮ್ ಮನ್ಸನ್ನ ಹಾಳ್ ಮಾಡದ್ ಬೇಡ ಅಂತ. ಅದ್ ನನಗಿಷ್ಟನೂ ಇಲ್ಲ. ಆದ್ರೆ ಇವತ್ತು ಇಷ್ಟೊತ್ತು ನಾನಿಲ್ಲೊಬ್ಳೇ ಇದ್ನಲ್ಲ, ಆವಾಗ ಅನ್ನಿಸ್ತು ನಾನ್ ನಿಮಗೇನು ಅಲ್ಲ ಅಂತ. ನಾನ್ ನಿಮಗೇನಾದ್ರೂ ಆಗಿದ್ದಿದ್ರೆ ನನ್ನನ್ನು ಇಷ್ಟೊತ್ತು ಇಲ್ಲಿ ಒಬ್ಳೇ ಇರಕ್ ಬಿಡ್ತಾ ಇದ್ರ ಅಭಯ್? ನನ್ನ ಆಬ್ಸೆನ್ಸ್ ನಿಮ್ ಜೀವನದಲ್ಲಿ ಕಾಡೋದ್ ಯಾವಾಗ ಅಂದ್ರೆ ಮನೆಯವರೆಲ್ಲ ಗಂಗೆ ಎಲ್ಲಿ ಅಭಯ್ ಅಂತ ಕೇಳ್ದಾಗ ಮಾತ್ರ. ಅಲ್ಲಿ ತನಕ ನಾನೊಬ್ಳು ನಿಮ್ ಪಕ್ಕದಲ್ಲಿ ಇಲ್ಲ ಅನ್ನೋದು ನಿಮಗ್ ಯಾವ ವ್ಯತ್ಯಾಸನೂ ಆಗಲ್ಲ ಅಲ್ವಾ ಅಭಯ್? ಸಾರಿ ಗಂಗೆ, ನನ್ನಿಂದ ತಪ್ಪಾಯ್ತು. ನನಗ್ ನಿಮ್ ಸಾರಿ ಬೇಡ. ಅದ್ರಲ್ಲೂ ಮನ್ಸಲ್ ಚೂರು ಪಶ್ಚಾತ್ತಾಪ ಇಲ್ದೆ ಬಾಯಲ್ ಸುಮ್ನೆ ಕೇಳೋ ಕ್ಷಮೆಗೆ ಅರ್ಥನೇ ಇಲ್ಲ. ಸುಮ್ನೆ ಕಾಟಾಚಾರಕ್ಕೆ ಕೇಳ್ದಂಗಿರುತ್ತೆ. ಈ ತರ ಕೇಳ್ಬಿಡಿ ಅಭಯ್. ನೋಡು, ಆಗ ನಾನ್ ಯಾವ್ದೋ ಟೆನ್ಷನ್ ಅಲ್ಲಿದ್ದೆ. ನೀನ್ ಬೇರೆ ಪದೇ ಪದೇ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೆ ಇದ್ದೆ. ಅದಕ್ಕೆ ಕೋಪ ಬಂತು ಅಷ್ಟೆ. ಇವತ್ತೇನೋ ಕೋಪ ಬಂತು, ಅದಕ್ಕೆ ನನ್ನನ್ ದೂರ ಇಟ್ರಿ. ಆದ್ರೆ ದಿನಾನೂ ದೂರ ಇಡ್ತಿರಲ್ಲ ಅಭಯ್, ಅದಕ್ಕೇನು ಉತ್ತರ ಇದೆ ನಿಮ್ ಹತ್ರ? ದಿನ ಸಾಯೋರ್ಗೆ ಅಳೋರ್ ಯಾರೋ ಅನ್ನೋ ಸ್ಥಿತಿ ನಂದು. ಗಂಗೆ, ಅದು ಅದೇ ಅಭಯ್. ಏನು ನೀವ್ ಯಾಕ್ ನನ್ನನ್ ಹೆಂಡತಿ ತರ ನೋಡ್ತಿಲ್ಲ ಅಭಯ್? ಯಾಕ್ ನಿಮಗ್ ಕಷ್ಟ ಆಗ್ತಿದೆ ಅಭಯ್? ಏನಾದ್ರೂ ನನ್ ಜೊತೆ ನಿಮಗ್ ಸಮಸ್ಯೆ ಇದ್ಯಾ? ನಾನಂದ್ರೆ ನಿಮಗ್ ಇಷ್ಟ ಇಲ್ವಾ? ಹೇಳಿ ಅಭಯ್. ಏನೇನೆಲ್ಲ ಆಗಿದ್ಯೋ ಅದಕ್ಕೆಲ್ಲ ಸಾರಿ. ಹೌದು, ನನಗ್ ಬೇರೆ ಯಾರ ಮೇಲೆ ಏನೇ ಸಿಟ್ಟಿದ್ರು ಅದನ್ನ ನಿನ್ಮೇಲೆ ತೋರ್ಸ್ಕೋತೀನಿ. ಅದರ ಅರ್ಥ ನಿನ್ನನ್ನ ನಾನು ಗ್ರಾಂಟೆಡ್ ಆಗಿ ತಗೊಂಡಿದ್ದೀನಿ ಅಂತಲ್ಲ. ಹೇಳು, ನನ್ನ ಬಗ್ಗೆ ನಿನಗಿಷ್ಟೇನ ಗೊತ್ತಿರೋದು? ನಾನು ನಿನಗೆ ತಾಳಿ ಕಟ್ಟೋಕ್ಕಿಂತ ಮೊದಲು ನೀನ್ ನನಗ್ ಫ್ರೆಂಡು. ನಿನ್ನ ಹತ್ರ ಕೋಪ ಮಾಡ್ಕೊಳ್ದೆ ಇನ್ ಯಾರ ಹತ್ರ ಕೋಪ ಮಾಡ್ಕೊಳ್ಳಿ ನಾನು? ಆದ್ರೂ ಗಂಗೆ, ನಿನ್ನನ್ನ ನಾನು ಗ್ರಾಂಟೆಡ್ ಆಗಿ ತಗೊಂಡಿದ್ದೀನಿ ಅಂತ ಅನ್ಸಿದ್ರೆ ಐ ಆಮ್ ಸಾರಿ. ನನ್ನನ್ನು ಕ್ಷಮಿಸ್ಬಿಡು. ಬೇಕಿದ್ರೆ ಬಸ್ಕಿ ಹೊಡಿತೀನಿ ಇಲ್ಲೇ. ಆದ್ರೆ ಪ್ಲೀಸ್ ಮನೆಗೆ ಹೋಗೋಣ ನಡಿ. ಮೊದ್ಲೇ ಎಲ್ರೂ ಗಾಬರಿ ಆಗಿದ್ದಾರೆ. ಸಾರಿ ಗಂಗೆ, ನಾನು ಬಸ್ಕಿ ಹೊಡಿತೀನಿ. ಅಭಯ್ ನಿಲ್ಸಿ, ಇದೆಲ್ಲ ನಿಮಗ್ ಸೂಟ್ ಆಗಲ್ಲ. ಮತ್ತೆ ನಿನ್ ಕೋಪ ತಣ್ಣಗಾಗಕ್ಕೆ ಏನ್ ಮಾಡ್ಬೇಕಂತ ಹೇಳು. ನಾನು ಒಪ್ಕೋತೀನಿ ನಾನ್ ಮಾಡಿದ ತಪ್ಪು ಅಂತ. ನನ್ ಬೇಜಾರ್ನ ನಿನ್ ಮೇಲೆ ತೋರ್ಸ್ಕೋಬಾರ್ದಾಗಿತ್ತು. ಪ್ರಾಮಿಸ್, ಇನ್ಮೇಲೆ ಯಾವತ್ತೂ ಹಾಗೆ ಮಾಡಲ್ಲ. ನಿಜವಾಗ್ಲೂ ಇದನ್ ನೀವ್ ಹೇಳ್ತಾ ಇದ್ದೀರಾ? ಹೌದು, ನಾನೇ ಹೇಳ್ತಾ ಇದ್ದೀನಿ. ನನಗ್ ಗೊತ್ತು ಅಭಯ್, ನಾನು ನೀವು ಗಂಡ ಹೆಂಡತಿಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದೀವಿ. ಆದ್ರೆ ನೀವ್ ನಂಗ್ ತಾಳಿ ಕಟ್ಟಿದೀರಾ, ನಾನು ನಿಮ್ ಹೆಂಡತಿ. ಅದೇ ನನ್ ಕನ್ಸು ಆಸೆ ಎಲ್ಲನೂ ಅಲ್ವಾ ಅಭಯ್? ನಾನ್ ನಿಮ್ ಹೆಂಡತಿ ಆಗಿರ್ಬೇಕಲ್ವಾ ಅಭಯ್? ಹಾಗಂಗೆ ಹಾ, ಆದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಆಯ್ತು,
ನೀವ್ ಕೇಳಿದ್ರೆ ನಾನ್ ಜೀವನೇ ಕೊಡ್ತೀನಿ. ಇನ್ ಟೈಮ್ ಕೊಡಲ್ವಾ? ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್ ಮೇಲೆ. ಸರಿ, ಅದೇನು ಅಂತ ಹೇಳು. ನನ್ ಮೇಲೆ ಸುಮ್ನೆ ರೇಗದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಬಿಡ್ಬೇಕು. ಆಯ್ತು, ಇನ್ ಮುಂದೆ ಹಾಗೆಲ್ಲ ಮಾಡಲ್ಲ. ನಡಿ, ಮನೆಗೆ ಹೋಗೋಣ. ಅಯ್ಯೋ, ಏನಾಯ್ತು? ಒಪ್ಕೊಂಡಲ್ಲ ಗಂಗೆ. ಇನ್ನು ನಿನ್ ಕಂಡೀಷನ್ ಯಾವ್ದಾದ್ರು ಬಾಕಿ ಇದೆಯಾ? ಶೋಚ, ಈ ಗಂಗೆ ಬಂದಿಲ್ಲ ಅಂತ ಮನೆಯವರೆಲ್ಲ ಯಾಕೆ ಉಪವಾಸ ಇರ್ಬೇಕು? ಅವಳೇನ್ ಚಿಕ್ಕ ಮಗುನ, ಮನೆಗ್ ಬರಕೇನು ಅವಳಿಗೆ ಗೊತ್ತಾಗಲ್ವಾ? ಓ, ನಮ್ಮ ಮನೆಯವ್ರಿಗೆಲ್ಲ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ. ಕೋಪಕ್ಕೆ ನನ್ನ ತಲೆ ಕೆಟ್ಟೋಗ್ತಿದೆ. ಏಯ್, ನೀನೊಬ್ಳು ಸೈಲೆಂಟ್ ಆಗಿ ಹಚ್ಕೊಳಕ್ ಆಗಲ್ವೇನೆ? ಅದೇನ್ ರಾಗ ನಿಂದು? ಮೊದ್ಲೇ ಹಸುವಾಗ್ತಿದೆ ನಂಗೆ. ನನ್ಗೂ ಹಸುವಾಗ್ತಿದೆ, ಜೊತೆ ಕೋಪನೂ ಬರ್ತಿದೆ. ಆ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದೀನಿ. ಅಲ್ಲ, ಈ ಮನೇಲಿ ಒಬ್ರೊಬ್ರಿಗೆ ಒಂದೊಂದು ರೂಲ್ಸ್ ಅಲ್ವಾ? ಅದೇ ನಾನ್ ಲೇಟಾಗಿ ಬಂದ್ರೆ ಎಲ್ರು ಬಾಯಿಗೆ ಬಂದಂಗೆ ಹೋಗಿತಾರೆ. ಅದೇ ಈ ಮನೆ ಸೊಸೆ ಲೇಟಾಗಿ ಬಂದ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಯ್ಯ, ಹೂ ಕಣೆ, ನೀನ್ ನಿಶಾ ಅದ್ಕೆ ಬಂದ್ರು, ಸುಮ್ನೀರು. ನಿಶಾ, ಊಟಕ್ಕೆ ಕರೆಯೋಣ ಅಂತ ಬಂದೆ. ಊಟಕ್ಕೆ ಬಾ. ನೀನು ಬಾ ಶಕುಂತಲ, ನಿಮ್ಮಿಬ್ಬರಿಗೂ ಊಟ ಬಡಿಸ್ತೀನಿ. ಅಭಯ್ ಗಂಗೆ ಬಂದಮೇಲೆ ನಾನು ಅತ್ತೆ ಊಟ ಮಾಡ್ತೀವಿ. ಅತ್ತೆ, ಸಾರಿ, ನಾನು ನಿಮಗೆ ಬೇಜಾರು ಮಾಡಿಸ್ಬೇಕು ಅಂತ ಹಾಗೆ ಹೇಳಿಲ್ಲ. ಹೊಟ್ಟೆ ತುಂಬ ಹಸುವಾಗ್ತಿತ್ತು. ಈಗ ನಾನು ಬೇರೆ ಆಚೆ ಕಡೆದ್ದೆಲ್ಲ ಏನು ತಿನ್ನಲ್ಲ, ನಿಮಗೂ ಗೊತ್ತಲ್ವಾ ಅತ್ತೆ? ಹಸುವಾಗಿ ಒಂಥರ ಸಿಟ್ಟು ಬಂದಿದೆ ಎಲ್ರ ಮೇಲೂ. ಅಷ್ಟೇ ತಾನೇ? ಹೋಗ್ಲಿ ಬಿಡು. ಥ್ಯಾಂಕ್ ಯು ಅತ್ತೆ. ಅಕ್ಕ, ನೀವು? ನಿಮ್ ಮಗಳೀಗ ತುಂಬಾ ಬದಲಾಗಿದ್ದಾಳೆ. ಆಚೆ ಕಡೆಯಿಂದ ಏನು ತರ್ಸ್ಕೊಂಡ್ ತಿಂತಿಲ್ಲ, ಜಾಣೆ ಆಗ್ಬಿಟ್ಟಿದ್ದಾಳೆ. ಅವಳಿ ಬದಲಾವಣೆಗೆ ಕ್ರೆಡಿಟ್ ಎಲ್ಲ ನಿಮ್ಗೆ ಹೋಗ್ಬೇಕು ನೋಡಿ. ಅಯ್ಯೋ, ಅದ್ರಲ್ಲಿ ನಂದೇನು ಇಲ್ಲ ಅಕ್ಕ. ಅವ್ರವ್ರಿಗನ್ಸ್ದಾಗ ಅವ್ರವ್ರು ಬದಲಾಗ್ತಾರೆ. ಬದಲಾಗ್ದಿದ್ರು ಜೀವನನೇ ಬದಲಾವಣೆ ಕಲ್ಸತ್ತೆ ಅಲ್ವಾ ನಿಶಾ? ಹೌದು ಅಪ್ಪ. ಸರಿ ಸರಿ, ಊಟಕ್ಕೆ ಬನ್ನಿ ಎಲ್ರು. ಪಾಪುಟ.